Hello everyone, you are watching News Insights. Let's watch today's news updates. ಕಾಲೇಜುಗಳಿರ್ಬೋದು, ಬೇರೆ BSc, BCom, ಜನರಲ್ ಡಿಗ್ರಿ ಕಾಲೇಜುಗಳಿರ್ಬೋದು, ನೀವು ಯಾವುದನ್ನು ಹೇಳ್ತೀರೋ ಎಲ್ಲವೂ ಒಂದು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಲ್ಲಿ ನಡೀತಾ ಇದೆ. ಇದೆಲ್ಲವನ್ನು ನೋಡಿದಾಗ ಮತ್ತು ಸರ್ಕಾರ ಮತ್ತು UGCಯ ಒಂದು ನಿಯಮಾವಳಿ ಪ್ರಕಾರ 2018ರಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಒಂದು ಪ್ರಾರಂಭ ಆಯಿತು. 2018ರಲ್ಲಿ ನಮ್ಮದೇ ಆದಂತಹ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಆಗಿ ಈಗ 8 ವರ್ಷಗಳನ್ನು ಕಳೆದಿದೆ. ಅನೇಕ ವಿದ್ಯಾರ್ಥಿಗಳು ಅಲ್ಲೇನೇ ಡಿಗ್ರಿ ತಗೊಂಡು ದೇಶ ವಿದೇಶಗಳಲ್ಲಿ ಅವರೆಲ್ಲರೂ ಈ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಸ್ವಲ್ಪ ವಿಶೇಷವಾದದ್ದು, ಬೇರೆ ಎಲ್ಲ ವಿಶ್ವವಿದ್ಯಾಲಯಗಳಿಲ್ಲ. ಏನಪ್ಪಾ ಅಂತಂದ್ರೆ ಇದು ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ನಮಗೆ ಮಲ್ಟಿ ಡಿಸಿಪ್ಲಿನರಿ ಅಂದ್ರೆ ಯಾವುದೋ ಒಂದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅಲ್ಲಿ ಮೆಡಿಕಲ್ ಸೈನ್ಸಸ್ ಅಂತ ಹೇಳ್ತೀವಿ, ಸೈನ್ಸಸ್, ಅಲ್ಲಿ ಫಾರ್ಮಸಿ ಇದೆ, MBBS ಇದೆ, ನರ್ಸಿಂಗ್ ಇದೆ, ಅಲೈಡ್ ಹೆಲ್ತ್ ಸೈನ್ಸಸ್ ಇದೆ, ಅದು ಒಂದು ಆಯಾಮ. ಅಂದ್ರೆ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಂತಕ್ಕಂತಹ ಕೋರ್ಸಸ್ ಅನ್ನು ಸಹ ಅಲ್ಲಿ ಶುರು ಮಾಡಿದ್ರು. ಟೆಕ್ನಾಲಜಿ ಅಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಅಲ್ಲಿರ್ತಕ್ಕಂಥದ್ದು ಇದೆ. ಅದರ ಜೊತೆಗೆ ಹ್ಯುಮ್ಯಾನಿಟೀಸ್ ಅಂಡ್ ಸೋಷಿಯಲ್ ಸೈನ್ಸಸ್, ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇರ್ಬೋದು, ಇವೆಲ್ಲ ಕೋರ್ಸ್ಗಳು ಹೀಗೆ ಬೇರೆ ಬೇರೆ ಫ್ಯಾಕಲ್ಟಿಗಳನ್ನು ನಾವು ಅಲ್ಲಿ ಮಾಡ್ತಿದ್ದೇವೆ. ಅದೇ ತರ ನ್ಯಾಚುರಲ್ ಸೈನ್ಸಸ್ ಅಂತಕ್ಕಂಥದ್ದು ಸಹ ಇದೆ. ಆ ನ್ಯಾಚುರಲ್ ಸೈನ್ಸಸ್ನಲ್ಲಿ ಈಗೇನು ಇವತ್ತು ನಾವು ನೋಡ್ತಾ ಇದ್ದೇವೆ ಎಮರ್ಜಿಂಗ್ ಏರಿಯಾಸ್, ಅದು ಬಯೋಟೆಕ್ನಾಲಜಿ ಇರ್ಬೋದು, ಮೈಕ್ರೋಬಯಾಲಜಿ ಇರ್ಬೋದು, ಬಯೋಕೆಮಿಸ್ಟ್ರಿ ಇರ್ಬೋದು, ಕ್ಯಾನ್ಸರ್ ಬಯಾಲಜಿ ಇರ್ಬೋದು, ಅಲ್ಲಿ ರಿಸರ್ಚ್ಗೆ ಒತ್ತು ಕೊಡ್ತಕ್ಕಂತಹ ಅನೇಕ ಸಬ್ಜೆಕ್ಟ್ಗಳು ಸಮೇತ ಅಲ್ಲಿ ಪ್ರಾರಂಭವಾಗಿದ್ದೇವೆ. ಅದು BSc, MSc, BBA, BCom ಈ ಥರದ ಎಲ್ಲ ಕೋರ್ಸ್ಗಳು ಇರ್ತಕ್ಕಂಥದ್ದು. ಇದರ ಜೊತೆ ಇಂಟಿಗ್ರೇಟೆಡ್ B.Ed ಕೋರ್ಸ್ ಅನ್ನು ಸಹ ನಾವು ಶುರು ಮಾಡಿದ್ದೇವೆ. 4 years B.Ed ಕೋರ್ಸ್. ಹೀಗೆ ನೀವು ಯಾವುದು ಹೇಳ್ತೀರೋ ಎಲ್ಲ ಕೋರ್ಸ್ಗಳು ಸಮೇತ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದಲ್ಲಿ ಇದೆ. ಇದು 2018ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದರ ಕುಲಾಧಿಪತಿಗಳು ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ, ಚಾನ್ಸಲರ್ ಅಂತ ಹೇಳ್ತೀವಲ್ಲ ಅವರು. ಇವೆಲ್ಲವೂ ಗವರ್ಮೆಂಟ್ ನಿಯಮಕ್ಕೆ ಒಳಪಟ್ಟು ಆಗಿರ್ತಕ್ಕಂಥದ್ದು. ಅಲ್ಲಿ ಡಾಕ್ಟರ್ S.N. ಶ್ರೀಧರ್ ಅವರು ವೈಸ್ ಚಾನ್ಸಲರ್ ಆಗಿದ್ದಾರೆ. ಈಗ ಹಿಂದಿನ 2 ಜನ ವೈಸ್ ಚಾನ್ಸಲರ್ ನಿವೃತ್ತಿ ಬಂದಿದ ನಂತರ ನಾನು ರಿಜಿಸ್ಟ್ರಾರ್ ಆಗಿದ್ದೀನಿ, ಕುಲಸಚಿವ ಅಂತ ಡಾಕ್ಟರ್ C.K. ಸುಬ್ರಾಯ. ಇವರು ಒಂದು ವಿಂಗ್, ರಿಸರ್ಚ್ ವಿಂಗ್ ಇದೆ, ಕ್ಯಾನ್ಸರ್ ಬಯಾಲಜಿ ಮತ್ತೆ ಮಾಲಿಕ್ಯುಲರ್ ಮೆಡಿಸಿನ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಲ್ಯಾಬೊರೇಟರಿಯಿಂದ ಹೇಗೆ ಅದನ್ನ ಅಪ್ಲಿಕೇಶನ್ ಮಾಡ್ಬೋದು ಕ್ಲಿನಿಕಲ್ ಹಾಸ್ಪಿಟಲ್ಗೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ, ಇಲ್ಲಿಂದ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಕ್ಕಂಥ, ಟ್ರಾನ್ಸ್ಲೇಷನ್ ಆಗ್ತಕ್ಕಂತಹ ಒಂದು ಇದಕ್ಕೆ ಹೆಡ್ ಆಗಿ ನಮ್ಮ ಡಾಕ್ಟರ್ ಶೋಭಿತ್ರವರು ಅದನ್ನ ಬಹಳ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡಿದ್ದಾರೆ. ಅವರೇ ಯೋಚನೆ ಮಾಡಿ ನಾವು ಒಂದು ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು. ಇವತ್ತಿನ ಯುವ ಪೀಳಿಗೆಗೆ ಈ ರಿಸರ್ಚ್ ಏನು ಸಂಶೋಧನೆಗಳಿದೆ ಇದ್ರ ಬಗ್ಗೆ ಉತ್ಸಾಹ, ಕುತೂಹಲ ಮತ್ತೆ ಅದನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇರಬೇಕು. ನಾವು ಪೇಪರ್ ಪಬ್ಲಿಷ್ ಮಾಡ್ತಿದ್ದೇವೆ. 150ಕ್ಕೂ ಹೆಚ್ಚು ಈ ಏನು ಸಂಶೋಧಕರು ಇದರಲ್ಲಿ ಪಾಲ್ಗಾರರಾಗಿದ್ದಾರೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಮ್ಗೆ 500 ಮೀನು ಹೋಗ್ತಾರೆ, ಯಾಕೆಂತಂದ್ರೆ ಅಷ್ಟು ಜನ ಇನ್ನೂ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ. ಅದರಿಂದ ಇದೊಂದು ರೀತಿ ಬರೇ ಒಂದು ಸೈಡು ನಾವು ಯಾರೋ ಎಕ್ಸ್ಪರ್ಟ್ಸ್ ಪಾಠ ಮಾಡ್ತಕ್ಕಂಥದ್ದು ಸೈಂಟಿಸ್ಟ್ ಬರ್ತಾ ಮಾಡ್ಕೊಳ್ತಿದ್ದಾರೆ. ಸೊ ಅವರೆಲ್ಲರೂ ತಮ್ಮ ಅನುಭವಗಳನ್ನ ಮತ್ತೆ ಪೇಪರ್ಗಳನ್ನ ಪ್ರೆಸೆಂಟ್ ಮಾಡ್ತಾರೆ. ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಇರ್ಬೋದು. ಇವತ್ತು ನೀವು ನೋಡಿದ್ದೀರಿ ಮೆಡಿಕಲ್ ಸಮೇತ ಟೆಕ್ನಾಲಜಿ ಇಸ್ ಹ್ಯಾಂಡಿ ಇನ್ ಮೋಸ್ಟ್ ಆಫ್ ದಿ ಇಕ್ವಿಪ್ಮೆಂಟ್ಸ್. ಇದೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಬಹಳ ಮುಖ್ಯ. ಅದು ಈ ಕಾನ್ಫರೆನ್ಸ್ ಅನ್ನ ಇದಕ್ಕೆ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ನಮ್ಮ ಚಾನ್ಸಲರು, ಅವರು ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನ ಹೇಳ್ತಿದ್ದಾರೆ. ಇದಕ್ಕೆ ವಿಶೇಷತೆ ಅಂತಂದ್ರೆ ಹಿಸ್ ಎಕ್ಸಲೆನ್ಸಿ ದಿ ಗವರ್ನರ್ ಆಫ್ ಕರ್ನಾಟಕ, ಶ್ರೀ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ ಶ್ರೀ ರಾಮಚಂದ್ರ ಗೆಹ್ಲೋಟ್ ಅವರು ಈ ಸಂದರ್ಭದಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಹಾಗೂ ಉದ್ಘಾಟನಾ ಭಾಷಣ ಮಾಡ್ತಿದ್ದಾರೆ.
ಅದೇ ರೀತಿ ಒಂದು 2-3 ಜನ ಇಂಪಾರ್ಟೆಂಟ್ ಗೆಸ್ಟ್ಸ್ ಸಹ ಬರ್ತಾ ಇದ್ದಾರೆ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ತಮ್ಮ ಗೊತ್ತಿದೆ ಇವಾಗ ವೈದ್ಯಕೀಯ ಶಿಕ್ಷಣದ ಮಾನ್ಯ ಮಂತ್ರಿಗಳು, ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ಅಭಿವೃದ್ಧಿಯ 2 ಪೋರ್ಟ್ಫೋಲಿಯೋವನ್ನು ಹೊಂದಿರತಕ್ಕಂಥ ಅವರು ಬರ್ತಿದ್ದಾರೆ. ಯಾಕೆಂತಂದ್ರೆ ನಮ್ಮದು ಇದು ಹೊಕ್ಕೈಡೋ ಯೂನಿವರ್ಸಿಟಿ ಜಪಾನ್ ಅಲ್ಲಿಂದ ಅವರು ಬರ್ತಿದ್ದಾರೆ. ಹಾಗೆ ನಮ್ಮ ಕುಲಪತಿಗಳು ಮತ್ತು ಕುಲ ಸಚಿವರು, ಇತರ ಎಲ್ಲ ಪ್ರೊಫೆಸರ್ಸು, ಪ್ರಿನ್ಸಿಪಾಲ್ಸು ಎಲ್ಲರೂ ಇರ್ತಕ್ಕಂಥ ಈ ಸಮ್ಮೇಳನ ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ನಿಮ್ಮನ್ನು ಇಲ್ಲಿ ಬರಮಾಡ್ಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇರ್ಬೋದು, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಇರ್ಬೋದು, ನಮ್ಮ 3 ಆಯಾಮ